ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಡೇ ನೈಟ್ ವಾಶೋನ ಸೀರೀಸ್ ವಿಡಿಯೋ ಇದಾಗಿರುತ್ತೆ. ಓಪನಿಂಗ್ ಏನೇನಾಯಿತು ಅಂತ ತಿಳಿಸ್ಕೊಡುವ ಸೆಗ್ಮೆಂಟ್ ಇದು. ಬನ್ನಿ, ಇವತ್ತಂತೂ ಸರ್ಪ್ರೈಸ್ ಎಲಿಮೆಂಟ್ಸ್ ಇತ್ತು ಅಂತಲೇ ಹೇಳಬೇಕು ಶೋ ಅಲ್ಲಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತೀನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೋನ ಓಪನಿಂಗಲ್ಲಿ ಬ್ಯಾಕ್ ಸ್ಟೇಜಲ್ಲಿ ನಮಗೊಂದು ಬ್ಲ್ಯಾಕ್ SUV ನೋಡೋಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಅದು ಯಾವುದು ಅಂತ. ಅದನ್ನು ಟ್ರೈಬಲ್ ಚೀಫ್ OTC ರೋಮನ್ ರೈನ್ಸ್ ಅವರದು. ಕಾರಿಂದ ಕೆಳಗಡೆ ಇಳಿದು ಕೋಪದಲ್ಲಿ ಬರುವಾಗ ಆ್ಯಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋಕ್ಕೆ ಸಿಗುತ್ತೆ. ಆ್ಯಡಮ್ ಪಿಯರ್ಸ್ ಅವರು ಬಂದು, ರೋಮನ್ ರೈನ್ಸ್, ಕಳೆದವ ನಾನು ಹೇಳಿದಾಗೆ ಕೇಳಿದ್ದೆ, ಕಳೆದವ ನಿನ್ನ ಮೇಲೆ ಯಾವ ರೀತಿ ಅಟ್ಯಾಕ್ ಆಗುತ್ತಿಲ್ಲ, ನಿನಗೆ ಯಾವ ರೀತಿ ಆಗುತ್ತಿರಲಿಲ್ಲ. ನಿಜವಾಗ್ಲೂ ನಾನು ಇವತ್ತು ಜೇಕಬ್ ಹಟ್ನ ಫೈರ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಹೇಳಿದ್ದೇ ನಡಿಬೇಕು, ಅದೇ ಆಗೋದು ಕೂಡ ಅಂತವೆ. ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ನೀನು ಏನು ಹೇಳ್ತೀಯೋ ಅದನ್ನು ಕೇಳೋಕ್ಕೆ ನಾನು ಇಲ್ಲಿ ಇಲ್ಲ, ಆ್ಯಂಡ್ ಅದು ನನಗೆ ಮ್ಯಾಟರ್ ಕೂಡ ಅಲ್ಲ. ಆದರೆ ನನಗೆ 5 ನಿಮಿಷ ಟೈಮ್ ಬೇಕು, ಈಗಲೇ ವಿಂಗಿಗೆ ಹೋಗಿ ಜೇಕಬ್ ಹಟ್ನ ಕಾಲ್ಔಟ್ ಮಾಡ್ತೀನಿ ಅಂತಿರ್ತವೆ. ಅಷ್ಟರಲ್ಲಿ ಸಡನ್ನಾಗಿ ಜೇಕಬ್ ಹಟ್ ಮ್ಯೂಸಿಕ್ ನಮಗೆ ಕೇಳೋಕ್ಕೆ ಸಿಗುತ್ತೆ. ಈವನ್ ಆ್ಯಡಮ್ ಪಿಯರ್ಸ್ ಅವರು ಕೂಡ ಮ್ಯೂಸಿಕ್ನ ಕೇಳಿ ಸ್ವಲ್ಪ ಶಾಕ್ ಆಗ್ತದೆ ಅಂತಲೇ ಅನಿಸುತ್ತೆ. ಏನಪ್ಪ ಆಗ್ತಾಯಿದೆ ಇಲ್ಲಿ ಅಂದ್ಕೊತವೆ. ಜೇಕಬ್ ಹಟ್ ಸೀದಾ ವಿಂಗಿಗೆ ಬಂದು ಮೈಕ್ನ ತೊಗೊಂಡು, ರೋಮನ್, ಏನು ನೀನು ನನ್ನನ್ನು ಕಾಲ್ಔಟ್ ಮಾಡ್ತೀಯಾ? ಇಲ್ಲ, ಇದು ಯಾವ ರೀತಿ ಆಗೋದಿಲ್ಲ, ನಾನೇ ನಿನ್ನನ್ನು ಕಾಲ್ಔಟ್ ಮಾಡ್ತಿದ್ದೀನಿ. ನಿನ್ನ ಪಕ್ಕಾಶ್ನ ತೊಗೊಂಡು ಇಲ್ಲಿಗೆ ಬಾ, ಯಾಕಂದರೆ ನಾನು ಇಲ್ಲಿ ಇವಾಗ ನಿನ್ನ ಆಶ್ ಮೇಲೆ ಡ್ಯಾಗ್ ವಾಕ್ನ ಮಾಡಬೇಕು ಅಂತ ರೋಮನ್ ರೈನ್ಸ್ ಅವ್ರನ್ನ ಕರೀತವೆ. ಅಷ್ಟರಲ್ಲಿ ನಮಗೆ ಉಸೋಸ್ ಅವರ ಎಂಟ್ರಿ ನೋಡೋಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅಂತೂ ಬರೋವಾಗಲೇ ಸ್ಟೀಲ್ ಚೇರ್ನ ತೊಗೊಂಡು ಬರ್ತವೆ. ಜಿಮ್ಮಿ ಉಸೋ ಮೈಕ್ನ ತೊಗೊಂಡು, ಜೇ ಉಸೋ ಸ್ವಲ್ಪ ತಾಳ್ಮೆ ಇರಲಿ, ನಾವು ಮಾತಾಡೋಣ ಅಂತ ಹೇಳ್ತಾ, ಜೇಕಬ್ ಹಟ್, ನೀನು ಏನು ಮಾಡ್ತಿದ್ದೀಯ ಅಂತ ನಿನಗೆ ಗೊತ್ತಿದೆಯಾ? ನಿನಗೆ ಅರ್ಥ ಆಗ್ತಿದೆಯಾ? ನೀನು ಬೇರೆದೇ ದಾರಿಯಲ್ಲಿ ಹೋಗ್ತಾ ಇದೆಯಾ? ನೀನು ಹೇಳಿದ್ದು ನೀನು ನಿನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು, ಅದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಅಂತ. ಹಾಗಿದ್ರೆ ಸುಮ್ಮನೆ ಹೋಗಿ ರೋಮನ್ ರೈನ್ಸ್ನ ಅಕ್ನಾಲೇಜ್ ಮಾಡು. ರೂಲ್ ಇದ್ದಿದ್ದೇ ಅದು. ಬ್ಯಾಕ್ಲಾಶಲ್ಲಿ ನೀನು ಸೋತಿದೆಯಾ, ಸೊ ನೀನು ರೋಮನ್ ರೈನ್ಸ್ನ ಅಕ್ನಾಲೇಜ್ ಮಾಡು. ಅದರಿಂದ ನಿನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಿನ್ನ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಸೇರಿಸೋದಕ್ಕೆ ನಿನಗೆ ಹೆಲ್ಪ್ ಆಗುತ್ತೆ. ನೀನು ಅದನ್ನು ಮಾಡಬೇಕಾಗಿತ್ತು, ಆದರೆ ನೀನು ಬೇರೆಯದ್ದೇ ದಾರಿ ಸೆಲೆಕ್ಟ್ ಮಾಡ್ಕೊಂಡಿದೆಯಾ. ಅದರಿಂದ ನೀನು ಎಲ್ಲನೂ ಕಳ್ಕೊತೀಯ, ಆ್ಯಂಡ್ ಮ್ಯಾನೇಜ್ಮೆಂಟ್ನೂ ಕೂಡ ಎದುರು ಹಾಕ್ಕೊಂಡಿದೆಯಾ. ಇಡೀ ಮ್ಯಾನೇಜ್ಮೆಂಟ್ ನಿನ್ನನ್ನು ಫೈರ್ ಮಾಡಬೇಕು ಅಂದ್ಕೊಂಡಿದ್ದಾವೆ. ಇದರಿಂದ ನೀನು ತುಂಬಾ ಕಷ್ಟದ ದಾರಿಯಲ್ಲಿ ಸಿಕ್ಕಾಕೊಳ್ತೀಯ, ಮತ್ತೊಮ್ಮೆ ಹೋಗಿ ಜೈಲಲ್ಲಿ ಕೂರಬೇಕಾಗುತ್ತದೆ ಅಂತ ಬುದ್ಧಿ ಹೇಳ್ತಾ ಇರ್ತವೆ. ಸಡನ್ನಾಗಿ ಜೇಕಬ್ ಹಟ್ ಜೇ ಉಸೋ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. ಹಾಗೆ ಜೇ ಉಸೋಗೆ ಒಂದು ಡೆತ್ ಗ್ರೂಪ್ನ ಕೂಡ ಕನೆಕ್ಟ್ ಮಾಡ್ತವೆ. ಆಗ ನಮ್ಮ ಜಿಮ್ಮಿ ಉಸೋ ಜೇ ಉಸೋನ ಕಾಪಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಹೋಗ್ತವೆ. ಬಟ್ ಜೇಕಬ್ ಹಟ್ ರಿವರ್ಸ್ ಜಿಮ್ಮಿ ಉಸೋ ಮೇಲೇ ಡೆತ್ ಗ್ರೂಪ್ನ ಕನೆಕ್ಟ್ ಮಾಡ್ತವೆ. ಇದಾದಮೇಲೆ ಜೇ ಉಸೋ ಜೇಕಬ್ ಹಟ್ ಮೇಲೆ ಸ್ಟೀಲ್ ಚೇರಿಂದ ಅಟ್ಯಾಕ್ ಮಾಡ್ತವೆ. ಅದು ಲಿಟ್ರಲಿ ಜೇಕಬ್ ಹಟ್ಗೆ ಸ್ಟೀಲ್ ಚೇರ್ ವೇಟ್ ಏನು ತಗಲೋದೇ ಇಲ್ಲ ಅಂದ್ಕೊತೀನಿ. ಆ ರೀತಿ ಮತ್ತೆ ಜೇ ಉಸೋ ಮೇಲೆ ಡೆತ್ ಗ್ರಿಪ್ನ ಕನೆಕ್ಟ್ ಮಾಡ್ತವೆ. ಅವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತವೆ ರೋಮನ್ ರೈನ್ಸ್ ಯಾವಾಗ ಬರ್ತವೆ ಅಂತ. ಈವನ್ ಜೇಕಬ್ ಹಟ್ ಕೂಡ ಅದೇ ಬೇಕಿತ್ತು. ಸೊ ಫೈನಲಿ ಗಾಯ್ಸ್, ರೋಮನ್ ರೈನ್ಸ್ ತುಂಬ ಕೋಪದಲ್ಲಿ ಎಂಟ್ರಿ ಕೊಟ್ಟು ವಿಂಗಿಗೆ ಬಂದು ಜೇಕಬ್ ಹಟ್ ನೋಡಿ ಒಂದು ಫೇಸ್ ಆಫ್ ನೋಡೋಕ್ಕೆ ಸಿಗುತ್ತೆ. ಇಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. ಸ್ಟಾರ್ಟಿಂಗಲ್ಲಿ ರೋಮನ್ ರೈನ್ಸ್ ಅವರ ಕೈ ಸ್ವಲ್ಪ ಮೇಲಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಸೂಪರ್ಮ್ಯಾನ್ ಪಂಚನ್ನು ಕೂಡ ಕನೆಕ್ಟ್ ಮಾಡೋಕ್ಕೆ ನೋಡ್ತವೆ. ಆದರೆ ಇದೊಂದು ತಪ್ಪಿಸ್ಕೊಂಡು ಜೇಕಬ್ ಹಟ್ ರೋಮನ್ ರೈನ್ಸ್ ಅವರಿಗೆ ಒಂದು ಡೆತ್ ಗ್ರಿಪ್ನ ಕನೆಕ್ಟ್ ಮಾಡ್ತವೆ. ಸೊ ಇಲ್ಲಿಗೆ ರೋಮನ್ ರೈನ್ಸ್ ಅವರ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ನಮ್ಮ ಜೇ ಉಸೋ ಬಂದು ಜೇಕಬ್ ಹಟ್ಗೆ ಒಂದು ಸೂಪರ್ ಕಿಕ್ನ ಕನೆಕ್ಟ್ ಮಾಡ್ತವೆ. ಆದರೂ ಕೂಡ ಜೇಕಬ್ ಹಟ್ ಆ ಡೆತ್ ಗ್ರಿಪ್ನ ಬಿಟ್ಟಿರಲ್ಲ. ಆಗ ಇನ್ನೂ ಒಂದು ಸೂಪರ್ ಕಿಕ್ನ ನೋಡೋಕ್ಕೆ ಸಿಗುತ್ತೆ. ಆವಾಗ ರೋಮನ್ ರೈನ್ಸ್ ಅವನು ಬಿಟ್ಟು ಸ್ವಲ್ಪ ಸೈಡ್ಗೆ ಬರುತ್ತೆ. ಆಗ ಜೇ ಉಸೋ ಜೇಕಬ್ ಹಟ್ಗೆ ಒಂದು ಸ್ಪೇರ್ನ ಕನೆಕ್ಟ್ ಮಾಡಿ ಮಲಗಿಸ್ತವೆ. ಈ ಕಡೆ ನಮ್ಮ ಜಿಮ್ಮಿ ಉಸೋ ರಿಂಗ್ ಮೇಲೆ ಎಕ್ಕಿ ಒಂದು ಸ್ಪ್ಲಾಶ್ನ ಕನೆಕ್ಟ್ ಆಗ್ತವೆ. ಇಷ್ಟಕ್ಕೆ ಸುಮ್ಮನೆ ಆಗೋಲ್ಲ ಗೈಸ್. ಉಸೋಸ್ ಇಬ್ಬರು ಜೇಕಬ್ ಹಟ್ ಅವನ ರಿಂಗ್ ರೋಪ್ ಇರುತ್ತಲ್ಲ, ಅದರಲ್ಲಿ ಎರಡು ಕೈಗಳನ್ನ ಇಟ್ಟು ಲಾಕ್ ಮಾಡ್ತವೆ. ಆ್ಯಂಡ್ ಇಬ್ಬರು ಕೂಡ ಒಟ್ಟಿಗೆ ಒಂದು ಸೂಪರ್ ಕಿಕ್ನ ಕನೆಕ್ಟ್ ಮಾಡೋಕ್ಕೆ ರೋಮನ್ ರೈನ್ಸ್ ಅವರು ಹೇಳ್ತವೆ. ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಒಂದು ಸೂಪರ್ ಪಂಚ್ನ ಕನೆಕ್ಟ್ ಮಾಡ್ತವೆ. ಇಲ್ಲಿಗೆ ನಿಲ್ಲಿಸದೆ ರೋಮನ್ ರೈನ್ಸ್ ಉಸೋಸ್ ಅವರ ಕೈಯಿಂದ ಜೇಕಬ್ ಹಟ್ ಅವರನ್ನು ಹಿಡ್ಕೊಂಡು ಒಂದು ವಿಕೆಟ್ ಸ್ಪಿಯರ್ನ ಕನೆಕ್ಟ್ ಮಾಡ್ತವೆ. ಸೊ ಹೀಗೆ 3 ಜನ ಸೇರಿಕೊಂಡು ಜೇಕಬ್ ಹಟ್ ಅವರ ಕತೆನ ಮುಗಿಸ್ತವೆ ಅಂತಲೇ ಹೇಳಬೇಕು. ಈ ಕಡೆ ಕ್ರೌಡ್ ಕೂಡ OTC ಅಂತ ಚಾಂಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಹಳೆ ಬ್ಲಡ್ ಲೈನ್ ಸ್ಟೋರಿ ಇತ್ತು ಗೈಸ್, ಲಿಟ್ರಲಿ ಅದೇ ಥರ ಫೀಲ್ ಮತ್ತೊಮ್ಮೆ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳಬೇಕು. ಅಟ್ಯಾಕ್ ಎಲ್ಲ ಮುಗಿದ್ಮೇಲೆ ವಿಂಗ್ನ ಬಿಟ್ಟು ಸ್ಟೇಜ್ ಹತ್ತಿ ಹೋಗಬೇಕಾದ್ರೆ ಆ್ಯಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋಕ್ಕೆ ಸಿಗುತ್ತೆ. ಆಗ ರೋಮನ್ ರೈನ್ಸ್ ಅವರು, ಇವಾಗ ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿ ಆ್ಯಡಮ್ ಪಿಯರ್ಸ್ ಅವ್ರಿಗೆ ಹೇಳ್ತವೆ. ಆಗ ಆ್ಯಡಮ್ ಪಿಯರ್ಸ್ ಅವರು ಮೈಕ್ ತೊಗೊಂಡು ಜೇಕಬ್ ಹಟ್ ಅಂತ ಕರೀತವೆ. ಬಟ್ ಸಡನ್ನಾಗಿ ಆ ಕಡೆಯಿಂದ ಜೇಕಬ್ ಹಟ್ ಅವರೇ ಮೈಕ್ನ ತೊಗೊಂಡು ರೋಮನ್ ಟ್ರೈಬಲ್ ಕಾಂಬೋಟ್ ಅಂತವೆ. ಆಗ ಎಲ್ಲವೂ ಒಂಥರ ಶಾಕ್ ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ಅಷ್ಟೊಂದು ಬ್ರೂಟಲಾಗಿ ಅಟ್ಯಾಕ್ ಮಾಡಿದ್ದು ಕೂಡ ಜೇಕಬ್ ಹಟ್ ಮತ್ತೆ ಮಾತಾಡ್ತಿದ್ದಾವೆ ಎದ್ದು ನಿಂತು. ಇಲ್ಲಿ ಸ್ಟೇಜ್ ಹತ್ತಿ ಆ್ಯಡಮ್ ಪಿಯರ್ಸ್ ಇಲ್ಲ ರೋಮನ್, ನೀನು ಈ ಮ್ಯಾಚ್ಗೆ ಒಪ್ಕೊಡ, ನೀನು ಮ್ಯಾಚ್ ಆಡದೇ ಇದ್ದರೂ ಪರವಾಗಿಲ್ಲ ಅಂತವೆ.
ಬಟ್ ಓಮನ್ ರೆನ್ಸ್ ಅವರು ಮೈಕ್ನ ತೊಗೊಂಡು ಐ ಅಕ್ಸೆಪ್ಟ್ ಅಂತವೆ. ಅಲ್ಲಿಗೆ ಇವಾಗ ಅಫಿಷಿಯಲಿಯಾಗಿ ಓಮನ್ ರೆನ್ಸ್ ಮತ್ತು ಜೇಕಬ್ ಫಟ್ಟು ಕ್ಲಾಶ್ ಇನ್ ಇಟಾಲಿಯಲ್ಲಿ ಟ್ರೈಬಲ್ ಕಂಬಟ್ ಮ್ಯಾಚ್ ನೋಡೋಕ್ಕೆ ಸಿಗ್ತಾ ಇದೆ ಗೈಸ್. ಟೋಟಲಿ ಗೈಸ್ ಈ ಸೆಗ್ಮೆಂಟ್ ಅಂತೂ ಅದ್ಭುತವಾಯಿತು ಅಂತಲೇ ಹೇಳ್ಬೋದು. ಓಲ್ಡ್ ಬ್ಲಡ್ ಲೈನ್ ಫೀಲ್ ಏನಿತ್ತು ಅದು ಮತ್ತೊಮ್ಮೆ ಇಲ್ಲಿ ನಮಗೆ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಇಲ್ಲಿ ಜೇಕಬ್ ಫಟ್ಟು ಕೂಡ ಲಿಟ್ರಲಿ 2-in-1 ಸಿಚುವೇಶನ್ ಇದು ಕೂಡ ತುಂಬ ಸ್ಟ್ರಾಂಗಾಗಿ ಫೈಟ್ ಕೊಟ್ಟಿದ್ದಾವೆ ಅಂತಲೇ ಹೇಳಬೇಕು.